38 ವರ್ಷದ ರಂಜಿಶ್ ಅನ್ನೋ ಈತ ಕೇರಳದ ಇಡುಕ್ಕಿ ಜಿಲ್ಲೆಯ ಕುಮಿಲಿಯಲ್ಲಿ ಆರ್ಟಿಸಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದ. ಕುಮಿಲಿಯಲ್ಲಿನ ಪ್ರಕೃತಿ ಸೌಂದರ್ಯವನ್ನ ವಿಡಿಯೋಗಳನ್ನಾಗಿ ಮಾಡ್ತಾ ಅದನ್ನ ಜನರಿಗೂ ತೋರಿಸ್ತಿದ್ದ. ತನ್ನ ಮುಗ್ಧ ನಗುವಿನಿಂದ ಎಲ್ಲರನ್ನ ಆಕರ್ಷಿಸಿದ್ದ. ಬೇರೆಯವರು ವಿಡಿಯೋ ಮಾಡಿದ್ರೂ ಸಹ ಅವರಿಗೂ ತನ್ನ ನಗುವನ್ನ ಹರಡ್ತಾ ತನ್ನ ಕೆಲಸವನ್ನ ತಾನು ಹಾಯಾಗಿ ಮಾಡಿಕೊಂಡು ಹೋಗ್ತಿದ್ದ. ಹೀಗಿದ್ದ ತನಗೆ ತನ್ನ ಮಗನೇ ಪ್ರಪಂಚವಾಗಿದ್ದ. ರಂಜಿಶ್ ಹೆಂಡತಿ ಸೆಕೆಂಡ್ PUC ವರೆಗೂ ಓದ್ಕೊಂಡಿದ್ಲು. ಮದುವೆಯಾದ ಬಳಿಕ ರಂಜಿಶ್ ಇವಳನ್ನ ಡಿಗ್ರಿವರೆಗೂ ಓದಿಸಿದ್ದ. ನಂತರ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಕಂಪ್ಯೂಟರ್ ಕೋರ್ಸ್ ನ ಕೂಡ ಮಾಡಿಸಿದ್ದ. ಇದೇ ಟೈಮಲ್ಲಿ ತನ್ನ ಹತ್ತಿರದ ಬಂಧುಗಳೆಲ್ಲ ಖತ್ತಾರ್ನಲ್ಲಿ ಕೆಲಸ ಮಾಡ್ತಿದ್ದು ಮಗನ ಭವಿಷ್ಯಕ್ಕಾಗಿ ನಾನು ಕೂಡ ಖತ್ತಾರ್ಗೆ ಹೋಗ್ತೀನಿ ಅಂತ ರಂಜಿಶ್ ಹೆಂಡತಿ ಹೇಳಿದ್ಲು. ಆದ್ರೆ ಇದಕ್ಕೆ ಈತ ಬೇಡ ಅಂದಿದ್ದ. ಆಗ್ಲೇ ಇವನ ಹೆಂಡತಿ ನಿನಗೆ ಬರ್ತಿರೋ ಸಂಬಳ ಸಾಲ್ತಿಲ್ಲ, ನೀನು ಇಲ್ಲೇ ಇದ್ದು ಮಗನನ್ನ ನೋಡ್ಕೋ, ನಾನು ಖತ್ತಾರ್ಗೆ ಹೋಗಿ ಹಣ ದುಡಿದು ಕಳಿಸ್ತೀನಿ ಅಂತ ಹೇಳಿದ್ಲು. ಆದ್ರೂ ರಂಜಿಶ್ ಹೆಂಡತಿಯ ಮಾತನ್ನ ಕೇಳದೆ ನೀನು ಹಾಯಾಗಿ ಮಗನನ್ನ ನೋಡ್ಕೊಂಡಿರು, ನಮಗೆ ಸ್ವಲ್ಪ ಜಮೀನಿದೆ, ಇರೋದ್ರಲ್ಲೇ ಹಾಯಾಗಿ ಬದುಕೋಣ, ಮಗನ ಭವಿಷ್ಯಕ್ಕಾಗಿ ನಾನು ಸ್ವಲ್ಪ ಹಣವನ್ನ ಕೂಡಿಡ್ತಾ ಇದ್ದೀನಿ, ನೀನು ದೂರವಾದ್ರೆ ಅವನು ತಾಯಿಯ ಪ್ರೀತಿಯಿಂದ ವಂಚಿತನಾಗ್ತಾನೆ ಅಂತ ರಂಜಿಶ್ ಹೆಂಡತಿಗೆ ತಿಳಿ ಹೇಳಿದ್ದ. ಆದ್ರೂ ಪಟ್ಟು ಬಿಡದ ರಂಜಿಶ್ ಹೆಂಡತಿ ಜಸ್ಟ್ 4-5 ವರ್ಷವಷ್ಟೇ ಚೆನ್ನಾಗಿ ದುಡಿದು ಮತ್ತೆ ಕೇರಳಕ್ಕೆ ವಾಪಸ್ ಬರ್ತೀನಿ, ಆಮೇಲೆ ಎಲ್ರೂ ಹಾಯಾಗಿರೋಣ ಅಂತ ಹೇಳಿದ್ಲು. ನಾನು ವಾಪಸ್ ಬಂದ್ಮೇಲೆ ಮನೆಯನ್ನ ಖರೀದಿಸೋಣ, ನಂತರ ಮಗನನ್ನ ನೋಡ್ಕೊಂಡು ಜೀವನದಲ್ಲಿ ಚೆನ್ನಾಗಿ ಇರೋಣ ಅಂತ ರಂಜಿಶ್ ಹೆಂಡತಿ ಹೇಳಿದ್ಲು. ಇವನ ಬಂಧು ಬಳಗವೆಲ್ಲ ಒಂದು 4-5 ವರ್ಷ ಕಷ್ಟಪಟ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇದರಿಂದ ಹೆಂಡತಿಯನ್ನ ಕತಾರ್ಗೆ ಕಳಿಸೋಕೆ ರಂಜಿಶ್ ಒಪ್ಕೊಂಡಿದ್ದ. ಇವಳಿಗೆ ವೀಸಾ ಪಾಸ್ಪೋರ್ಟ್ ಅಂತ ಓಡಾಡಿ ಎಲ್ಲವನ್ನೂ ಮಾಡಿಸಿದ್ದ. ಅಲ್ಲದೆ ಕತಾರ್ನಲ್ಲಿ ವಾಸ ಮಾಡೋಕೆ 2 ತಿಂಗಳವರೆಗೂ ಬೇಕಾದಷ್ಟು ಹಣವನ್ನು ಕೈಗಿಟ್ಟು ಹೆಂಡತಿಯನ್ನ ಕತಾರ್ ಫ್ಲೈಟ್ ಹತ್ತಿಸಿದ್ದ. ಹೆಂಡತಿ ಕತಾರ್ಗೆ ಹೋದ ಬಳಿಕ ರಂಜಿಶ್ ತನ್ನ ಮಗನನ್ನ ನೋಡ್ಕೊಳ್ಳೋಕೆ ತನ್ನ ತಾಯಿಯನ್ನ ಕರ್ಕೊಂಡು ಬಂದು ಇವನ ಹತ್ರನೇ ಇಟ್ಕೊಂಡಿದ್ದ. ಹೆಂಡತಿ ಕತಾರ್ಗೆ ಹೋದ ನಂತರ ದಿನ ಫೋನ್ನಲ್ಲಿ ಗಂಡನ ಜೊತೆ ಮಾತನಾಡ್ತಿದ್ಲು. ವಿಡಿಯೋ ಕಾಲ್ ಮಾಡ್ತಾ ಮಗನನ್ನ ನೋಡಿ ಖುಷಿ ಪಡ್ತಿದ್ಲು. ಕೆಲಸ ಸಿಕ್ಕಿದ 6 ತಿಂಗಳಲ್ಲೇ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದವಳು 1 ವರ್ಷದ ಬಳಿಕ ಗಂಡ ಹಾಗೂ ಮಗನನ್ನ ನೋಡೋಕೆ ಕತಾರ್ನಿಂದ ಕೇರಳಕ್ಕೆ ಬಂದಿದ್ಲು. ಹೀಗೆ ಬಂದವಳು ಗಂಡನ ಕೈಗೆ ಚಿಲ್ಲರೆ ಕಾಸನ್ನ ಇಟ್ಟಿದ್ಲು. ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದು ಈ ಹಣವನ್ನ ದುಡಿಯೋಕ ಅಂತ ರಂಜಿಶ್ ಕೇಳಿದ್ದ. ಇಷ್ಟು ದುಡಿಯೋಕೆ ನೀನು ಅಷ್ಟ ದೂರ ಹೋಗಿದ್ದಾದ್ರೂ ಯಾಕೆ ಅಂತ ಕೇಳಿದ್ದ. ಇದಕ್ಕೆ ರಂಜಿಶ್ ಹೆಂಡತಿ ನಾನು ಅಲ್ಲಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ, 4 ವರ್ಷದ ಬಳಿಕ 1ಕ್ಕೆ 4ರಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಗಂಡನಿಗೆ ಹೇಳಿದ್ಲು. ಹೀಗೆ ಬಂದವಳು 1 ವಾರವೂ ಇರದೆ ಕೆಲಸ ಹೋಗುತ್ತೆ ಅಂತ ಹೇಳಿ ಮತ್ತೆ ಕತಾರ್ಗೆ ಹಾರಿದ್ಲು. ಆದ್ರೆ ಹೀಗೆ ಹೋದವಳು ಬರಬರ್ತಾ ಗಂಡನಿಗೆ ಕಾಲ್ ಮಾಡೋದನ್ನೇ ನಿಲ್ಲಿಸಿದ್ಲು. ರಂಜಿಶ್ ಕಾಲ್ ಮಾಡಿದ್ರು ಕೂಡ ಉತ್ತರಿಸ್ತಿರ್ಲಿಲ್ಲ. ಇಷ್ಟ ಬಂದಾಗ ಕಾಲ್ ಮಾಡಿ ಮಾತನಾಡ್ತಿದ್ಲು. ಹೀಗಾಗಿ ರಂಜಿಶ್ ತನ್ನ ಹೆಂಡತಿ ಕತಾರ್ನಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ತನ್ನ ಬಂಧುಗಳ ಮೂಲಕ ವಿಚಾರಿಸಿದ್ದ. ಆದ್ರೆ ಅವರು ಏನೊಂದು ಬಾಯಿ ಬಿಟ್ಟಿರ್ಲಿಲ್ಲ. ಇದರಿಂದ ಕತಾರ್ನಲ್ಲಿದ್ದ ತನ್ನ ಸ್ನೇಹಿತನ ಮೂಲಕ ಹೆಂಡತಿಯ ವಿಚಾರವನ್ನ ತಿಳ್ಕೊಳ್ಳೋಕೆ ಮುಂದಾಗಿದ್ದ. ಆಗ್ಲೇ ಕತಾರ್ನಲ್ಲಿ ಹೆಂಡತಿ ನಡೆಸ್ತಿರೋ ಕಾಮದಾಟಗಳು ಗೊತ್ತಾಗಿ ರಂಜಿಶ್ ಶಾಕ್ ಆಗಿ ಹೋಗಿದ್ದ. ರಂಜಿಶ್ ಹೆಂಡತಿ ತನ್ನ ಜೊತೆಗೆ ಕೆಲಸ ಮಾಡ್ತಿದ್ದ ಇನ್ನೊಬ್ಬನ ಯುವಕನ ಜೊತೆ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು. ಅದನ್ನ ಪ್ರೀತಿ ಅನ್ನೋದಕ್ಕಿಂತಲೂ ಕಾಮದ ಬಲೆಯಲ್ಲಿ ಬಿದ್ದಿದ್ಲು ಅಂತ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಗಂಡನಿಲ್ಲದಿದ್ರು ಬದುಕ್ತಾಳೆ, ಆದ್ರೆ ಮಿಂಡನಿಲ್ಲದಿದ್ರೆ ಒಂದೇ 1 ಸೆಕೆಂಡ್ ಕೂಡ ಬದುಕಲಾರಳು. ಹೀಗೆ ರಂಜಿಶ್ ಹೆಂಡತಿ ಕೂಡ ಕತಾರ್ನಲ್ಲಿ ಮಿಂಡನೊಬ್ಬನನ್ನ ಮೇಂಟೈನ್ ಮಾಡ್ತಿದ್ಲು. ಈ ಮಾತನ್ನ ಕೇಳ್ತಿದ್ದಂತೆ ರಂಜಿಶ್ ಎದೆ ಒಡೆದು ಹೋಗಿತ್ತು. ವಿಷಯ ಗೊತ್ತಾಗ್ತಿದ್ದಂತೆ ಹೆಂಡತಿಗೆ ಫೋನ್ ಮಾಡಿ ಗಲಾಟೆ ತೆಗೆದಿದ್ದ. ಮೊದಲಿಗೆ ಆ ರೀತಿ ಎಲ್ಲ ಏನೂ ಇಲ್ಲ, ಹಾಗೆಲ್ಲ ಮಾತನಾಡಬೇಡ ಅಂತ ಹೇಳಿದವಳು ಕೊನೆಗೆ ನನಗೆ ಇಷ್ಟವಾದವನ ಜೊತೆ ನಾನು ಹಾಯಾಗಿದ್ದೀನಿ, ನನಗೆ ಕಾಲ್ ಮಾಡಿ ಟಾರ್ಚರ್ ಕೊಡಬೇಡ ಅಂತ ಹೇಳಿದ್ಲು. ಅಲ್ಲದೆ ಇನ್ನೊಂದು ಸಲ ಕಾಲ್ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಂತಾನು ಗಂಡ ರಂಜಿಶ್ಗೆ ವಾರ್ನಿಂಗ್ ಕೊಟ್ಟಿದ್ಲು. ಇದೊಂದೇ ಒಂದು ಮಾತಿನಿಂದ ರಂಜಿಶ್ ಹೆಂಡತಿಯನ್ನ ಉಗಿದು ದೂರ ಬಿಟ್ಟಿದ್ದ. ಆದ್ರೆ ಮಗನನ್ನ ಮಾತ್ರ ತುಂಬಾನೇ ಜಾಗರೂಕವಾಗಿ ನೋಡ್ಕೊಂಡಿದ್ದ. ಯಾಕಂದ್ರೆ ರಂಜಿಶ್ಗೆ ತನ್ನ ಮಗನೇ ಪ್ರಪಂಚವಾಗಿದ್ದ. ಮಗನೇ ಪ್ರಪಂಚ ಅನ್ಕೊಂಡು ಅವನನ್ನ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಚೆನ್ನಾಗಿ ನೋಡ್ಕೊಳ್ತಿದ್ದ. ಹೆಂಡತಿ ಇಲ್ಲದೆ ಹೋದ್ರೂ ಕೂಡ ಎಲ್ಲವೂ ಚೆನ್ನಾಗೇ ಇದೆ ಅಂತ ಹಾಯಾಗಿ ಜೀವನವನ್ನ ನಡೆಸ್ತಿದ್ದ. ಆದ್ರೆ ಗಂಡ ಖುಷಿಯಾಗಿರೋದನ್ನ ನೋಡಿ ರಂಜಿಶ್ ಹೆಂಡತಿಗೆ ಉರಿ ಶುರುವಾಗಿತ್ತು. ಕೇರಳಕ್ಕೆ ಬಂದವಳು ನನ್ನ ಮಗನನ್ನ ನನಗೆ ಒಪ್ಪಿಸಬೇಕು ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ಲು. ಆದ್ರೆ ಇದಕ್ಕೆ ರಂಜಿಶ್ ನಾನು ಮಗನನ್ನ ಕೊಡೋದಿಲ್ಲ, ನೀನು ನಿನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ನನ್ನ ಮಗನನ್ನ ಸಾಯಿಸಿ ಬಿಡ್ತೀಯ ಅಂತ ಹೇಳಿದ್ದ. ನೀನು ಗಂಡ ಬದುಕಿರುವಾಗ್ಲೇ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಅವನ ಜೊತೆ
ಸಂಸಾರ ಮಾಡ್ತಾ ಇದೀಯಾ, ಆದ್ರೆ ನನ್ನ ಮಗನಿಗೋಸ್ಕರ ನಾನು ಆ ತಪ್ಪು ಮಾಡೋದಿಲ್ಲ, ನಾನು ಬದುಕಿರೋವರೆಗೂ ಇನ್ನೊಂದು ಮದುವೆಯಾಗೋದಿಲ್ಲ, ನನಗೆ ಅವನೇ ಪ್ರಪಂಚ ಅಂತ ಹೇಳಿದ್ದ. ಆದರೆ ಇವಳು ಪ್ರಿಯಕರನ ಸಪೋರ್ಟ್ನಿಂದ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ಲು, ಮಗನನ್ನ ತನ್ನ ವಶಕ್ಕೆ ಕೊಡಬೇಕು ಅಂತ ಪಿಟಿಷನ್ ಹಾಕಿದ್ಲು, ಜೊತೆಗೆ ಡೈವರ್ಸ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ಲು. ಹೀಗೆ ಕಳೆದ 5 ವರ್ಷದಿಂದ ಈ ಕೇಸ್ ನಡ್ಕೊಂಡು ಬಂದಿತ್ತು. ಕಾನೂನಿನ ಪ್ರಕಾರ ಮಕ್ಕಳು ಮೈನರ್ ಆಗಿದ್ರೆ ಅವರ ಸಂಪೂರ್ಣ ಜವಾಬ್ದಾರಿ ತಾಯಿಯದ್ದೇ ಆಗಿರುತ್ತೆ. ಹೀಗಾಗಿ ಮಗನನ್ನ ತನ್ನ ತಾಯಿಯ ಕಸ್ಟಡಿಗೆ ಒಳಪಡಿಸಬೇಕು ಅಂತ ಕೋರ್ಟ್ ಆದೇಶಿಸಿತ್ತು. ಇದರಿಂದ ಕೋರ್ಟ್ನಲ್ಲೇ ಕಣ್ಣೀರು ಹಾಕ್ತಾ ರಂಜಿಶ್ ಮಗನನ್ನ ಹೆಂಡತಿಗೆ ಒಪ್ಪಿಸಿದ್ದ. ಅವಳ ಪಕ್ಕದಲ್ಲಿ ಹೊಸ ಗಂಡ ಕೂಡ ಇದ್ದ. ನೋಡ್ತಿದ್ದಂತೆ ಇವಳು ಮಗನನ್ನ ಕತ್ತಾರ್ಗೆ ಕರ್ಕೊಂಡು ಹೊರಟು ಹೋಗಿದ್ಲು. ಆದ್ರೆ ಈ ನೋವನ್ನ ರಂಜಿಶ್ ಕೈಯಲ್ಲಿ ಸಹಿಸಿಕೊಳ್ಳೋಕೆ ಆಗದೆ ಒದ್ದಾಡಿ ಹೋಗಿದ್ದ. ಮಗನೇ ಜೀವನ ಅನ್ಕೊಂಡಿದ್ದವನಿಗೆ ಹೆಂಡತಿ ಮಾಡಿದ ಮೋಸದಿಂದ ಜೀವನವೇ ಬೇಡ ಅಂತ ನಿರ್ಧರಿಸಿದ್ದ. ಮಗನ ಮುಖ ನೋಡ್ಕೊಂಡು ಹೆಂಡತಿ ಮಾಡಿದ ಮೋಸವನ್ನ ಮರೆತು ಹಾಯಾಗಿ ರಂಜಿಶ್ ತನ್ನ ಮಗನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದ. ಅವನೇ ಸರ್ವಸ್ವ ಅಂತ ಜೀವನವನ್ನ ನಡೆಸ್ತಿದ್ದ. ಆದರೆ ಕಾನೂನನ್ನ ಅಸ್ತ್ರವಾಗಿ ಮಾಡ್ಕೊಂಡ ಇವಳು ಮಗನನ್ನ ದೂರ ಮಾಡಿದ್ಲು. ಇದರಿಂದ ನನ್ನ ಮಗನನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡ್ತಾಳೆ ಅಂತ ರಂಜಿಶ್ ಕೊರಗಿದ್ದ. ಆ ದುಃಖದಿಂದ ಹೊರಬರಲಾಗದೆ ನೊಂದು ಹೋಗಿದ್ದ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ರಂಜಿಶ್ ನೋವಿನಿಂದ ಹೊರಬಂದಿರಲಿಲ್ಲ. ಕೊನೆಗೆ ಮಗನಿಲ್ಲದೆ ನನ್ನ ಕೈಲಿ ಬದುಕೋದಕ್ಕೆ ಆಗೋದಿಲ್ಲ ಅಂತ ಇದೇ ಜುಲೈ 15ರಂದು ರಂಜಿಶ್ ಪ್ರಾಣಹರಣವನ್ನ ಮಾಡ್ಕೊಂಡಿದ್ದ. ಆಗ್ಲೇ ತನ್ನ ಕೊನೆ ಆಸೆಯನ್ನ ಈಡೇರಿಸೋಕೆ ಅಂತ ರಂಜಿಶ್ ಮಗನನ್ನ ಕತ್ತಾರ್ನಿಂದ ಕರ್ಕೊಂಡು ಬರಲಾಗಿತ್ತು. ಏನು ಅರಿಯದ ಈ ಪುಟ್ಟ ಕಂದನೆ ಮುಂದೆ ನಿಂತು ತನ್ನ ತಂದೆಯ ಅಂತ್ಯಕ್ರಿಯೆಗಳನ್ನ ಮಾಡಿ ಮುಗಿಸಿದ್ದ. ಈ ಪುಟ್ಟ ಕಂದನಿಗೆ ತನ್ನ ತಂದೆಗೆ ಏನಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲದ ವಯಸ್ಸು. ತನ್ನ ತಂದೆಯ ಶವದ ಮುಂದೆ ಸಣ್ಣದೊಂದು ಪಂಚೆಯನ್ನು ಸುತ್ತಿ ಅಂತ್ಯೇಷ್ಟಿಗಳನ್ನ ಮಾಡ್ತಿದ್ರೆ ಕುತೂಹಲದಿಂದ ಈ ಕಂದ ನೋಡ್ತಾ ನಿಂತಿದ್ದ. ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತಂದೆ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲದ ವಯಸ್ಸು. ಹೀಗಿದ್ರು ಈ ಕಂದನೆ ತಂದೆಯ ಎಲ್ಲಾ ಕಾರ್ಯಗಳನ್ನ ಮಾಡಿ ಮುಗಿಸಿದ್ದ. ಕೊನೆಗೆ ರಂಜಿಶ್ ಅಂತ್ಯಕ್ರಿಯೆಗಳು ಮುಗಿದಿದ್ವು. ಹೆಂಡತಿ ಮಾಡಿದ ಮೋಸದ ಜೊತೆಗೆ ಮಗ ದೂರವಾಗಿದ್ದನ್ನ ಸಹಿಸೋಕೆ ಆಗದೆ ರಂಜಿಶ್ ಪ್ರಾಣಹರಣವನ್ನ ಮಾಡ್ಕೊಂಡಿದ್ದ. ಆದ್ರೆ ಈ ಘಟನೆ ನಂತರ ಇನ್ನು ಮುಂದಾದ್ರೂ ಕಾನೂನು ಬದಲಾಗಬೇಕು ಅಂತ ಎಲ್ರು ರಂಜಿಶ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡಿದ್ರು. ರಂಜಿಶ್ ಸಾವನ್ನಪ್ಪಿದ ಬಳಿಕ ಈತನ ವಿಡಿಯೋಗಳು ವೈರಲ್ ಆಗ್ತಿವೆ. ಇದರಲ್ಲಿ ಈತನನ್ನ ನೋಡಿದವರೆಲ್ಲರೂ ಕಾನೂನಿಗೆ ಕರುಣೆ ಇಲ್ವಾ ಅಂತ ಕೇಳ್ತಿದ್ದಾರೆ. ಮಹಿಳೆಯರಿಗೆ ಮಕ್ಕಳನ್ನ ಒಪ್ಪಿಸಬೇಕು ಅಂತ ಕಾನೂನು ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಚಿಕ್ಕ ಮಕ್ಕಳ ವಿಷಯದಲ್ಲಿ ಕೋರ್ಟ್ ಮಹಿಳೆಯರ ಪರವಾಗಿ ಯಾವಾಗ್ಲೂ ಇರುತ್ತೆ, ಅವರ ಪರವಾಗಿ ತೀರ್ಪುಗಳನ್ನ ಕೊಡುತ್ತೆ. ಆದರೆ ಹೀಗೆ ಗಂಡನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡವಳಿಗೆ ಮಗುವಿನ ಜವಾಬ್ದಾರಿಯನ್ನ ಅದ್ಹೇಗೆ ಒಪ್ಪಿಸ್ತಾರೋ ಗೊತ್ತಿಲ್ಲ. ತಾಯಿಯಾಗಿ ಇವಳು ತನ್ನ ಕರ್ತವ್ಯವನ್ನಂತೂ ಮಾಡಿಲ್ಲ. ಹೆಂಡತಿಯಾಗಿ ಗಂಡನನ್ನ ಮೋಸ ಮಾಡಿದ್ಲು. ಹೀಗೆ ಮೋಸ ಮಾಡಿದವಳು ಇನ್ನೊಬ್ಬನನ್ನ ಲವ್ ಮಾಡಿ ಮದುವೆಯಾಗಿದ್ದಾಳೆ. ಹೀಗೆ ಮದುವೆಯಾದವಳಿಗೆ ಮಗುವನ್ನ ಹೇಗೆ ಒಪ್ಪಿಸ್ತೀರಾ ಅಂತ ಕೂಡ ರಂಜಿಶ್ ತನ್ನ ನೋವನ್ನ ತೋಡ್ಕೊಂಡಿದ್ದ. ಸದ್ಯ ರಂಜಿಶ್ ಹಳೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ವೈರಲ್ ಆಗ್ತಿವೆ. ಮೋಸ ಮಾಡೋ ಮಹಿಳೆಯರನ್ನ ನಂಬಬೇಡಿ, ಅಲ್ಲದೆ ಅವರ ಕೈಗೆ ಮಕ್ಕಳನ್ನ ಒಪ್ಪಿಸಬೇಡಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಇನ್ನು ರಂಜಿಶ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.